ನಾವು ಅನೇಕ ಬಾರಿ ದೇವರ ಚಿತ್ತವನ್ನ ತಿಳಿದುಕೊಳ್ಳುವುದಕ್ಕೆ ಪ್ರಾರ್ಥಿಸುತ್ತೇವೆ ಹೊರತು ಅದನ್ನು ಕಲಿತುಕೊಳ್ಳುವುದಕ್ಕೆ ಪ್ರಾರ್ಥಿಸುವುದಿಲ್ಲ. ಕಲಿತುಕೊಳ್ಳುವುದು ಅನ್ನುವಾಗ ದೇವರ ಚಿತ್ತವನ್ನ ತಿಳಿದು ಅದನ್ನು ಹೇಗೆ ಮಾಡಬೇಕು, ಎಲ್ಲಿ ಯಾವ ರೀತಿಯಾಗಿ ಅದನ್ನು ನೆರವೇರಿಸಬೇಕೆಂಬುದನ್ನು ದೇವರಿಂದ ಹೊಂದಿ ಅದರ ಪ್ರಕಾರವಾಗಿ ಕಾರ್ಯಗಳನ್ನು ಮಾಡುವಂಥದ್ದು. ದಾವೀದನು ಪ್ರಾರ್ಥಿಸುವಾಗ, ದೇವರೇ ನಿನ್ನ ಚಿತ್ತದಂತೆ ನಡೆದುಕೊಳ್ಳುವುದನ್ನು ನನಗೆ ಕಲಿಸು ಎಂಬುದಾಗಿ ಪ್ರಾರ್ಥಿಸಿದನು. ನಾವು ಕೂಡ ದೇವರೇ ನಿಮ್ಮ ಚಿತ್ತವನ್ನು ತಿಳಿಸುವುದು ಮಾತ್ರವಲ್ಲ, ಅದನ್ನು ನಮಗೆ ಕಲಿಸಿಕೊಡಿ, ನಾವು ಅದರ ಪ್ರಕಾರವಾಗಿ ಜೀವಿಸುವುದಕ್ಕೆ ನಮಗೆ ಬಲವನ್ನು ಕೃಪೆಯನ್ನು ಅನುಗ್ರಹಿಸಿ ಎಂಬುದಾಗಿ ಪ್ರಾರ್ಥಿಸುವುದಾದರೆ ದೇವರ ನಡೆಸುವಿಕೆಯನ್ನು, ಆತನು ಅನುಗ್ರಹಿಸುವಂಥ ಕೃಪೆಯನ್ನು ಬಲವನ್ನು ಜೀವಿತದಲ್ಲಿ ಹೊಂದಬಹುದಾಗಿದೆ. ಆ ರೀತಿಯಾಗಿ ಹೊಂದುವಂಥವರೇ ದೇವರ ಚಿತ್ತವನ್ನು ನೆರವೇರಿಸುವುದಕ್ಕೂ ಆತನ ವಾಗ್ದಾನಗಳನ್ನು ಪರಿಪೂರ್ಣವಾಗಿ ಹೊಂದಿಕೊಳ್ಳುವುದಕ್ಕೂ ಸಾಧ್ಯವಾಗುವಂಥದ್ದು.